ಹರಿ ಓಂ. ಪಠ್ಯ ಹೃದಯದ ತೊಂದರೆ. ಇಲ್ಲಿ ಲೆಸನ್ನನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮೊದಲು ಬರುವಂತಹ ಪಾತ್ರಧಾರಿಗಳು ಅಂದರೆ ಕ್ಯಾರೆಕ್ಟರ್ಸ್ನ ಪರಿಚಯವನ್ನು ಮಾಡಿಕೊಡ್ತೀನಿ. ಗಂಡ ಹೆಂಡತಿಯ ಹೆಸರು ನಾಗು ಅಂತ. ಇವರಿಗೆ ಮಗ ಇರ್ತಾನೆ, ಅವನ ಹೆಸರು ರಮಾನಂದ ಅಂತ. ಅವನಿಗೂ ಮದುವೆ ಆಗಿರುತ್ತೆ. ಜೊತೆಗೆ 3 ಜನ ಹೆಣ್ಮಕ್ಳಿರ್ತಾರೆ, ಲೀಲಾ, ಶಾರದಾ, ಸರಸ್ವತಿ. ಇವರಿಗೂ ಮದುವೆ ಆಗಿದ್ದು 3 ಜನ ಅಳಿಯಂದಿರಿರ್ತಾರೆ. ಇನ್ನೊಬ್ಬ ಮುಖ್ಯವಾದಂತಹ ಪಾತ್ರಧಾರಿ ಅಂದರೆ ಪಕ್ಕದ ಮನೆಯ ರಾಘಣ್ಣ. ಇವರುಗಳನ್ನು ನೀವು ಗಮನದಲ್ಲಿಟ್ಕೊಂಡು ಈ ಒಂದು ಸ್ಟೋರಿಯನ್ನು ಕೇಳಿಸ್ಕೊಳ್ಳಿ. ಈ ಲೆಸನ್ನಲ್ಲಿ ಮುಖ್ಯ ಪಾತ್ರಧಾರಿಗಳು ಅಂದರೆ ಗಂಡ ಹೆಂಡತಿ. ಗಂಡನಿಗೆ ಹೃದಯದ ತೊಂದರೆ ಇರುತ್ತೆ. ಸೊ ಅದರ ಬಗ್ಗೆ ಈ ಒಂದು ಲೆಸನ್ನನ್ನು ಮಾಡಿದ್ದಾರೆ. ಈಗ ನೋಡೋಣ. ಗಂಡ ಊಟ ಮುಗಿಸ್ಕೊಂಡು ರೂಮ್ಗೆ ಹೋಗ್ತಾರೆ. ಹೋದ ತಕ್ಷಣ ಜೋರಾಗಿ ಕೂಗಿಕೊಂಡಂತೆ ಅನಿಸುತ್ತೆ. ನನಗೆ ಗಾಬರಿಯಾಗಿ ರೂಮ್ಗೆ ಓಡಿದೆ. ನೋಡಿದ್ರೆ ಅವರು ಮಂಚದ ಚೌಕಟ್ಟಿಗೆ ತಲೆ ಕೊಟ್ಟು ಕೂತ್ಕೊಂಡಿದ್ದಾರೆ. ತಲೆ ತಿರುಗ್ತಾ ಇದೆ ಅಂತ ನನಗೆ ಹೇಳಿದರು. ಹಾಗೆ ಮುಖವನ್ನು ತಿರುಚಿಕೊಂಡ್ರು. ತಲೆ ತಿರುಗೋದು ನಿಲ್ತಾನೇ ಇಲ್ಲ, ಜೊತೆಗೆ ವಾಂತಿ ಕೂಡ ಆಗ್ತಾ ಇದೆ. ನೆರೆ ಮನೆಯ ಅಂದರೆ ಪಕ್ಕದ ಮನೆಯ ರಾಘಣ್ಣ ಹೋಗಿ ಡಾಕ್ಟರನ್ನು ಕರ್ಕೊಂಡು ಬರ್ತಾರೆ. ಪರೀಕ್ಷೆ ಮಾಡಿದಂಥ ವೈದ್ಯರು ECG ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಡಾಕ್ಟ್ರು ಹೇಳ್ತಿದ್ದಾರೆ, ನೋಡಮ್ಮ, ನೀವು ಒಂದು ಸಾರಿ ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿರುವಂಥ ಡಾಕ್ಟರನ್ನು ನೋಡಿ ಅಂತ ಹೇಳ್ತಾರೆ. ಅದಕ್ಕೆ ಹೆಂಡತಿ ಗಾಬರಿಯಿಂದ, ಯಾಕೆ ಡಾಕ್ಟ್ರೇ, ಏನಾಯಿತು ಅಂತ ಕೇಳಿದಾಗ, ಏನೋ ಹೃದಯದ ಕಾಯಿಲೆ ಇದೆ ಅಂತ ನನಗನ್ನಿಸ್ತಾ ಇದೆ, ಯಾವುದಕ್ಕೂ ನೀವು ಒಂದು ಸಾರಿ ಹೋಗಿ ಬನ್ನಿ, ನಾನು ನಿಮಗೆ ಚೀಟಿ ಬರ್ಕೊಡ್ತೀನಿ ಅಂತ ಡಾಕ್ಟ್ರು ಹೇಳ್ತಾರೆ. ವೈದ್ಯರು ಇವರಿಗೆ ಸೂಕ್ಷ್ಮವಾಗಿ ಹೇಳಿರುವಂಥ ವಿಷಯವನ್ನು ಅರ್ಥ ಮಾಡಿಕೊಂಡಂಥ ಗಂಡ ಹೆಂಡತಿ ಇಬ್ಬರು ಹೋಗೋದಕ್ಕೆ ಒಪ್ಕೊಳ್ತಾರೆ. ಇಲ್ಲಿ ಗಂಡ ಹೆಂಡತಿಗೆ ಹೇಳ್ತಾ ಇದ್ದಾರೆ, ಈ ವಿಷಯವನ್ನು ನೀನು ಯಾರಿಗೂ ತಿಳಿಸ್ಬೇಡ, ನಾವಿಬ್ಬರು ಹೋಗಿ ಬರೋಣ. ಹೆಣ್ಮಕ್ಕಳಿಗಾಗಲಿ, ನಿನ್ನ ಅಣ್ಣಂದ್ರಿಗೆ ಅಥವಾ ನನ್ನ ಅಣ್ಣಂದ್ರಿಗೆ ಈಗಲೇ ಯಾರಿಗೂ ಏನು ಹೇಳೋದು ಬೇಡ ಅಂತ ಹೇಳ್ತಾರೆ. ಇಬ್ಬರು ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ಹೋಗಿ ವೈದ್ಯರನ್ನು ನೋಡಿ ಕೆಲವೊಂದು ಪರೀಕ್ಷೆಗಳನ್ನು, ಟೆಸ್ಟ್ಗಳನ್ನು ಮಾಡಿಸ್ಕೊಳ್ತಾರೆ. ಡಾಕ್ಟ್ರು ಅವ್ರಿಗೆ ಒಂದಿಷ್ಟು ಮಾತ್ರೆಗಳನ್ನು ಅಥವಾ ಗುಳಿಗೆಯನ್ನು ಕೊಟ್ಟು, ನೀವು ಯಾವುದಕ್ಕೂ ಬೆಂಗಳೂರು ಆಸ್ಪತ್ರೆಗೆ ಹೋದರೆ ಒಳ್ಳೆಯದು ಅಂತ ಡಾಕ್ಟ್ರು ಹೇಳ್ತಾರೆ. ಇವರಿಗೆ ಗಾಬರಿಯಾಗಿ, ಯಾಕೆ ಸರ್, ಏನಾಯಿತು ಅಂತ ಕೇಳಿದಾಗ, ಒಂದು ಆ್ಯಂಜಿಯೋಗ್ರಫಿ ಟೆಸ್ಟ್ ಮಾಡಿಸಿ ಅದಕ್ಕೆ ಸುಮಾರು ಒಂದು 10,000 to 12,000 ಆಗುತ್ತೆ, ಏನೋ ಟ್ರಬಲ್ ಇದೆ ಅಂತ ನನಗನ್ನಿಸ್ತಾ ಇದೆ, ಹೋಗಿ ಬನ್ನಿ ಅಂತ ಡಾಕ್ಟ್ರು ಸಜೆಷನ್ ಮಾಡ್ತಾರೆ. ಈ ದಂಪತಿಗಳಿಗೆ ಒಬ್ಬ ಮಗ ಇದ್ನಲ್ವ, ಅವನ ಹೆಸರು ರಮಾನಂದ ಅಂತ. ಅವನು ಭದ್ರಾವತಿಯಲ್ಲಿ ಅಲ್ಲೇ ಇದ್ಕೊಂಡು ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಈ ವಿಷಯವನ್ನು ತಿಳಿದಂಥ ಅವರು ಬರ್ತಾರೆ ತಂದೆ ತಾಯಿಯನ್ನು ನೋಡೋದಕ್ಕೆ. ತಾಯಿ ರಮಾನಂದನ ಜೊತೆ, ಬೇಗ ನಡಿ, ಬೆಂಗಳೂರಿಗೆ ಹೋಗೋಣ, ನನಗೆ ಯಾಕೋ ತುಂಬ ಗಾಬರಿ ಆಗ್ತಿದೆ ಅಂತ ಮಗನಿಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ರಮಾನಂದ, ಏನಮ್ಮ ನೀನು, ಯಾವಾಗಂದರೆ ಆವಾಗ ಹೋಗೋದು ಹೇಗೆ, ನನಗೂ ರಜೆ ಸಿಗಬೇಕು, ಅವಳಿಗೂ ರಜೆ ಸಿಗಬೇಕು, ಹಣದ ವ್ಯವಸ್ಥೆ ಆಗಬೇಕು, ಇದೆಲ್ಲ ಇಂಪಾರ್ಟೆಂಟ್ ಅಲ್ವಾ ಅಂತ ಮಗ ತಾಯಿಯನ್ನು ಪ್ರಶ್ನೆ ಮಾಡ್ತಿದ್ದಾನೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಂಥ ರಮಾನಂದನ ತಂದೆ ತನ್ನ ಹೆಂಡತಿಗೆ ಹೇಳ್ತಿದ್ದಾನೆ, ಹೋಗಲಿ ಬಿಡು, ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು, ನಾವು ಅಲ್ಲಿ ಇಲ್ಲಿ ಇರಿಸಿದಂಥ ಸ್ವಲ್ಪ ಹಣವನ್ನು ಒಟ್ಟುಗೂಡಿಸ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ತಾರೆ. ಜೊತೆಗೆ ಮಗ ಸೊಸೆನೂ ಬೆಂಗಳೂರಿಗೆ ಬರ್ತಾರೆ. ಅಲ್ಲಿ ಮತ್ತೆ ಆಸ್ಪತ್ರೆ ವೈದ್ಯರ ರೂಮಿನ ಎದುರು ನಿಂತ್ಕೊಂಡು ಕಾಯೋದು ಮತ್ತು ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿಸಿ ಆಸ್ಪತ್ರೆಗೆ ಸೇರಿಸ್ಕೊಳ್ತಾರೆ. ಪ್ರಾವಿಡೆಂಟ್ ಫಂಡ್ಗೆ ಲೋನ್ ಅರ್ಜಿ ಹಾಕಿದ್ದೀವಿ, ಅದು ಬರೋದು ತಡ ಆಗುತ್ತೆ ಅಂತ ತಾಯಿಗೆ ಹೇಳ್ತಿದ್ದಾನೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಂತಹ ರಮಾನಂದನ ತಂದೆ ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾರೆ, ಹೋಗಲಿ ಬಿಡು, ಮಗನಿಗೆ ಯಾಕೆ ತೊಂದರೆ ಕೊಡೋದು, ನಾವು ಅಲ್ಲಿ ಇಲ್ಲಿ ಇಟ್ಟ ಹಣವನ್ನು ಈ ಸಂದರ್ಭದಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಆಗ ಮಾತ್ರ ಮಗ ಮತ್ತು ಸೊಸೆ ಇವ್ರ ಜೊತೆಗೆ ಬೆಂಗಳೂರಿಗೆ ಬರ್ತಾರೆ. ಇವರು ಮಾಡಬೇಕಾಗಿದ್ದಂಥ ಪರೀಕ್ಷೆಗಳನ್ನೆಲ್ಲವನ್ನು ಮಾಡಿಸಿ ಆ ರಿಪೋರ್ಟನ್ನು ಇಟ್ಕೊಂಡು ಡಾಕ್ಟರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ರಿಪೋರ್ಟನ್ನು ನೋಡಿ ಇವರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ನೋಡಿ,
ಇವರ ಹೃದಯಕ್ಕೆ ರಕ್ತವನ್ನು ಸರಬರಾಜು ಮಾಡುವಂಥ 3 ರಕ್ತನಾಳಗಳು ಕೆಲಸ ಮಾಡ್ತಿಲ್ಲ. ಹಾಗಾಗಿ ಹೃದಯದ ಶಸ್ತ್ರಚಿಕಿತ್ಸೆ ಮಾಡಿಸಲೇಬೇಕು, ಇಲ್ಲ ಅಂದರೆ ಅಪಾಯ ಆಗುತ್ತೆ ಅಂತ ಹೇಳ್ತಾರೆ. ಆದಷ್ಟು ಬೇಗ ಆಪ್ರೇಷನನ್ನು ಮಾಡಿಸಿ ಅಂತ ಡಾಕ್ಟ್ರು ಇವ್ರಿಗೆ ಸಜೆಷನ್ ಮಾಡ್ತಾರೆ. ಆಪ್ರೇಷನ್ಗೆ 90,000 ಬೇಕಾಗುತ್ತೆ, ಅಂದರೆ 90,000. ರಾಘಣ್ಣ ಈ ಸಂದರ್ಭದಲ್ಲಿ ರಮಾನಂದನ ಜೊತೆ ಈ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ರಮಾನಂದ ಹೇಳ್ತಿದ್ದಾನೆ, ಇವರನ್ನು ಸರ್ಕಾರಿ ಆಸ್ಪತ್ರೆಗೆ ಸೇರಿಸೋಣ ಅಂತ ಹೇಳ್ತಿದ್ದಾನೆ. ಅದಕ್ಕೆ ರಾಘಣ್ಣ ಇಲ್ಲ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಇವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಮಗ ರಮಾನಂದ ದುಡ್ಡಿದ್ದರೆ ಅಲ್ವ ಖರ್ಚು ಮಾಡೋದು ಅಂತ ಹೇಳ್ತಾನೆ. ಅವನ ಮಾತನ್ನು ಕೇಳಿದಂಥ ರಾಘಣ್ಣ ಒಂದು ರೀತಿ ಶಾಕ್ ಆಗಿ ಅವನ ಮುಖವನ್ನೇ ನೋಡ್ತಾ ಇರ್ತಾರೆ. ಆಗ ರಮಾನಂದನಿಗೆ ಏನೂ ತೋಚದೆ ತನ್ನ ಹೆಂಡತಿ ಕಡೆ ನೋಡಿಕೊಂಡು ನಿಂತ್ಕೊಂಡ್ಬಿಡ್ತಾನೆ. ರಾಘಣ್ಣ ರಮಾನಂದನಿಗೆ ಹೇಳ್ತಾ ಇದ್ದಾರೆ, ಒಂದು ಕೆಲಸ ಮಾಡೋಣ, ನಾವಿಬ್ಬರು ಈಗ ಊರಿಗೆ ಹೋಗೋಣ. ನೀನು ಹೋಗಿ ನಿಮ್ಮ 2 ದೊಡ್ಡಪ್ಪಂದ್ರಿಗೆ, ನಿನ್ನ ಅಕ್ಕ ಭಾವಂದ್ರಿಗೆ ಈ ವಿಷಯವನ್ನು ತಿಳಿಸು. ನಾನು ಹೋಗಿ ನಿನ್ನ ಸೋದರ ಮಾವಂದ್ರಿಗೆ ಈ ವಿಷಯವನ್ನು ತಿಳಿಸ್ತೀನಿ. ಮೊದಲು ಹೋಗೋಣ ನಡಿ ಊರಿಗೆ ಅಂತ ಹೇಳ್ತಿದ್ದಾರೆ. ಅಂದರೆ ಇವ್ರಿಗೆಲ್ಲ ವಿಷಯ ತಿಳಿಸಿದಾಗ ಆಪ್ರೇಷನ್ಗೆ ಏನಾದರೂ ಅವರೆಲ್ಲ ಸಹಾಯ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ರಾಘಣ್ಣ ಈ ವಿಷಯವನ್ನು ಮೊದಲು ಬೇಗ ಹೋಗಿ ಅವ್ರಿಗೆಲ್ಲ ತಿಳಿಸೋಣ, ಹಣದ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಇವರು ಮೊದಲು ಊರಿಗೆ ಹೊರಡ್ತಾರೆ. ಇವರ ಮಾತನ್ನು ಕೇಳ್ತಿದ್ದಂತಹ ರಮಾನಂದನ ತಂದೆ ಹೇಳ್ತಿದ್ದಾರೆ, ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದ್ದೀನಿ, ಮಗನ ಕೆಲಸ ಕೊಡಿಸಿದ್ದೀನಿ, ನನ್ನ ಪ್ರಾಣ ಇವಾಗಲೇ ಹೋಗಬೇಕು ಅಂತಿದ್ರೆ ಯಾರು ತಾನೇ ತಡೆಯಲಿಕ್ಕೆ ಸಾಧ್ಯ? ನಾನು ನಿಮ್ಮ ಜೊತೆನೇ ಬಂದುಬಿಡ್ತೀನಿ, ಊರಿಗೆ ಹೋಗೋಣ ಅಂತ ಅವರು ಹೇಳ್ತಾ ಇದ್ದಾರೆ. ಇವರಿಬ್ಬರು ಊರಿಗೋಗಿ ಎಲ್ಲರಿಗೂ ವಿಷಯವನ್ನು ತಿಳಿಸ್ತಾರೆ. ನಂತರ ಈ ಸುದ್ದಿಯನ್ನು ತಿಳಿದಂಥ ಅಳಿಯಂದರು ತಮ್ಮ ಹೆಂಡತಿಯರನ್ನು ಕರ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಇವರು ಆಸ್ಪತ್ರೆಯ ವರಂಡ, ಗೋಡೆ, ಕಿಟಕಿ, ಕಂಬಗಳಿಗೆಲ್ಲ ಒರಗಿ ಮತ್ತು ಅಲ್ಲಲ್ಲೇ ಕೂತ್ಕೊಂಡು ವಿಷಯವನ್ನು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಲೀಲಾ ಗಂಡ ಹೇಳ್ತಿದ್ದಾರೆ, 90,000 ಅಂದರೆ ಕಡಿಮೆ ಏನಲ್ಲ. 15 ಡೇಸ್ ಬ್ಯಾಕ್ ಆಗಿದ್ದರೆ ನಾನೇ ಈ ದುಡ್ಡನ್ನು ಕೊಟ್ಬಿಡ್ತಿದ್ದೆ, ಆದರೆ ಈಗ ಆ ಹಣವನ್ನು ನಾನು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಅಂತ ಮಾತಾಡೋದಕ್ಕೆ ಶುರು ಮಾಡ್ತಾನೆ. 2ನೇ ಅಳಿಯ ಮಾತಾಡೋದಕ್ಕೆ ಶುರು ಮಾಡ್ತಾನೆ, ನಾನು ಕೂಡ ಒಂದು ಸೈಟನ್ನು ತೊಗೊಂಡೆ, ಅದಕ್ಕೆ 2 ಲಕ್ಷ ಆಯಿತು, 1 ಲಕ್ಷ ಮಾತ್ರ ಕಟ್ಟಿದ್ದೀನಿ, ಇನ್ನು 1 ಲಕ್ಷಕ್ಕೆ ಲೋನ್ ತೊಗೊಂಡಿದ್ದೀನಿ, ಸೊ ಹಾಗಾಗಿ ನನ್ನ ಹತ್ರನೂ ದುಡ್ಡಿಲ್ಲ ಅಂತ ಹೇಳ್ತಾನೆ. ಇನ್ನು ಉಳಿದಿರೋದು 3ನೇ ಅಳಿಯ. ಅವನು ತನ್ನ ಕಷ್ಟವನ್ನು ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ನಾನು ಹಬ್ಬ ಹರಿದಿನಗಳಿಗೋಸ್ಕರ ಆಫೀಸಲ್ಲಿ ಅಡ್ವಾನ್ಸನ್ನು ತೊಗೊಂಬಿಟ್ಟಿದ್ದೀನಿ, ಸೊ ನನಗೆ ಬರೋದೇ ಸಂಬಳ 900 ರೂಪಾಯಿ. ಅದರಲ್ಲಿ ಮನೆ ಜೀವನ ನಡೆಸೋದೇ ಕಷ್ಟ ಆಗ್ತಿದೆ. 1000 ರೂಪಾಯಿ ಮುಖ ನೋಡಿ ಎಷ್ಟು ದಿನ ಆಯಿತು ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿದ್ದವ್ರ ಮುಖನೆಲ್ಲ ನೋಡಿ ಸೈಲೆಂಟ್ ಆಗಿಬಿಡ್ತಾನೆ. ಈ ಮಾತನ್ನು ಕೇಳಿಸ್ಕೊಂಡಂಥ ಲೀಲಾ, ಶಾರದಾ, ಸರಸ್ವತಿ ಅವರೆಲ್ಲ ಮುಖ ಸಪ್ಪೆ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡಿರ್ತಾರೆ. ಆಕೆ ತಾಯಿ ಈ ಹೆಣ್ಣು ಮಕ್ಕಳನ್ನು ಅಬ್ಸರ್ವ್ ಮಾಡ್ತಿದ್ದಾರೆ. ಅವರು ಯಾವಾಗಲೂ ತನ್ನ ಮನೆಗೆ ಬರುವಾಗ ತಂದೆ ಕೊಟ್ಟಂಥ ಒಡವೆಗಳನ್ನು ಮೈ ತುಂಬ ಹಾಕ್ಕೊಂಡು ಬರ್ತಿದ್ರು. ಆದರೆ ಇವತ್ತು ಎಲ್ಲರೂ ಬರೀ ಮೈಯಲ್ಲಿ ಬಂದಿದ್ದರು. ಇದನ್ನೆಲ್ಲ ಗಮನಿಸ್ತಾ ಇದ್ದಂತಹ ತಾಯಿಯನ್ನು ನೋಡಿದಂತಹ ಲೀಲಾ ಅರ್ಥ ಮಾಡಿಕೊಂಡು ಹೇಳ್ತಿದ್ದಾರೆ, ನನ್ನ ನಾದ್ನಿಗೆ ಗಂಡು ನೋಡೋಕ್ಕೆ ಬರ್ತಾ ಇದ್ದಾರೆ, ಸೊ ಹಾಗಾಗಿ ನನ್ನ ಒಡವೆನ ಅವ್ರು ಕೊಟ್ಬಿಟ್ಟು ಬಂದಿದ್ದೀನಮ್ಮ ಅಂತ ಹೇಳ್ತಾಳೆ. ಇನ್ನೊಬ್ಬಳು ಮಾತಾಡೋದಕ್ಕೆ ಶುರು ಮಾಡ್ತಾಳೆ, ನಿನ್ನ ಒಡವೆನ ನಿನ್ನ ನಾದ್ನಿ ಕೊಟ್ಟು ಬಂದಿದೆಯಾ, ಆದರೆ ನನ್ನ ಪರಿಸ್ಥಿತಿ ಹೇಗಿದೆ ಗೊತ್ತಾ, ನನ್ನ ಗಂಡ ಪುಣ್ಯವಂತ, ಅದನ್ನೆಲ್ಲ ತೊಗೊಂಡೋಗಿ ಬ್ಯಾಂಕಲ್ಲಿ ಅಡ ಇಟ್ಟಿದ್ದಾರೆ ಅಂತ ಹೇಳ್ತಾಳೆ. ಇನ್ನು 3ನೇ ಅವಳು ಶುರು ಮಾಡ್ತಾಳೆ, ನಂದೆಲ್ಲ ಮಾರಿ ತಿಂದಾಯಿತು, ಬರೋ 900 ರೂಪಾಯಲ್ಲಿ ಮನೆ ಹೇಗೆ ತಾನೇ ನಡೆಸೋಕ್ಕೆ ಸಾಧ್ಯ, ಹಾಗಾಗಿ ಎಲ್ಲ ಮಾರ್ಕೊಂಡು ತಿಂದಿದ್ದಾಯಿತು ಅಂತ ಅವಳು ಹೇಳ್ತಿದ್ದಾಳೆ. ನನಗೆಲ್ಲ ಅರ್ಥ ಆಯಿತು, ಇವರು ಹೆಣ್ಣುಮಕ್ಕಳಿಗೆ ಬಂಗಾರ ಮಾಡಿಸೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು. 2 ಜೊತೆ ಬಟ್ಟೆ ಇಟ್ಕೊಂಡಿದ್ದಾರೆ, ಒಂದು ಪ್ಲಾಸ್ಟಿಕ್ ಚಪ್ಪಲಿ ಹಾಕ್ಕೊಂಡು ಇಡೀ ಜೀವನ ಇವ್ರಿಗೋಸ್ಕರನೇ ಸವದಿದ್ದಾರೆ, ಇವ್ರಿಗೆ ಬೇಕಾದದ್ದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಅಂತ ತಾಯಿ ತುಂಬ ನೊಂದ್ಕೊಳ್ತಾಳೆ. ನಂತರ ನಾಗು, ಯಾಕೆ ತುಂಬ ಯೋಚನೆ ಮಾಡ್ತಿದ್ಯಾ, ನಡಿ ನಮ್ಮೂರಿಗೆ ನಾವು ವಾಪಸ್ ಹೋಗೋಣ ಅಂತ ಗಂಡ ಹೇಳ್ತಿದ್ದಾರೆ. ನಂತರ ಸ್ವಲ್ಪ ಸಮಯದಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ ಅವ್ರಿಗೆ. ಓಡೋಗಿ ಅಟೆಂಡ್ ಮಾಡ್ತಾರೆ. ಯಾರೋ ಅಂತ ನೋಡಿದ್ರೆ ಈಕೆಯ ಅಣ್ಣ ಹೈದ್ರಾಬಾದಿನಿಂದ ಮಾತಾಡ್ತಾ ಇರೋದು. ನಾನು ನಾಳೆ ಸಾಯಂಕಾಲದ ಫ್ಲೈಟಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಆಕೆಗೆ ಸ್ವಲ್ಪ ಧೈರ್ಯ ಬರುತ್ತೆ, ತುಂಬಾ ಖುಷಿಯಾಗುತ್ತೆ.
ಯಾಕಂದರೆ ಆಕೆಯ ಅಣ್ಣ ಶ್ರೀಮಂತನಾಗಿರ್ತಾನೆ. ಈ ಸಮಯದಲ್ಲಿ ತನಗೇನಾದರೂ ಸಹಾಯ ಮಾಡ್ಬೋದು ಅನ್ನೋ ಒಂದು ಆಸೆ ಆಕೆಯಲ್ಲಿರುತ್ತೆ. ನಂತರ ಇನ್ನೊಬ್ಬ ಅಣ್ಣ ಇರ್ತಾರೆ, ಅವರು ಮೈಸೂರಲ್ಲಿರ್ತಾರೆ. ಅವರು ಸಹ ಆಸ್ಪತ್ರೆಗೆ ಬರ್ತಾನೆ ಅವರು ಪ್ರಸಾದ ತೊಗೊಂಬರ್ತಾರೆ ಸಾಯಿಬಾಬಾ ಅವ್ರದ್ದು. ಇದು ನಿನ್ನ ಗಂಡ ತೊಗೊಂಡ್ರೆ ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ, ಬೇಗ ವಾಸಿ ಆಗುತ್ತೆ ಅಂತ ಹೇಳಿ ಕೊಡ್ತಾರೆ. ಜೊತೆಗೆ ಹೇಳ್ತಾ ಇದ್ದಾರೆ, ನೀನು ಮತ್ತೆ ಆಸ್ಪತ್ರೆ ಆಪ್ರೇಷನು ಅಂತ ಏನು ತಲೆ ಕೆಡಿಸ್ಕೊಡ್ಬೇಡ, ಈ ಕಾಯಿಲೆ ಇವಾಗಲೇ ವಾಸಿ ಆಗುತ್ತೆ, ಫಸ್ಟು ನೀನು ಇಲ್ಲಿಂದ ಊರಿಗೆ ಹೋಗು ಅಂತ ಹೇಳ್ತಿದ್ದಾರೆ. ಇವರು 1-2 ಗಂಟೆ ಆಸ್ಪತ್ರೆಯಲ್ಲೇ ಇದ್ದು ನಾನು ಹೇಳ್ದಾಗೆ ಮಾಡಿ ಇನ್ನೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಅವರು ಮೈಸೂರಿಗೆ ಅಂತ ಹೊರಡ್ತಾರೆ. ಅವರು ಆ ಕಡೆ ಹೋಗ್ತಿದ್ದಂತೆ ಮತ್ತೆ ಬರ್ತಾರೆ ನನ್ನ ಕಾಸ ಅಣ್ಣಂದಿರು. ಬಂದವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನೋಡು, ಈ ಹೃದಯದ ಪ್ರಾಬ್ಲಮ್ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನೋಡು, ಆಪ್ರೇಷನ್ ಮಾಡಿಕೊಂಡ್ರೆ 2 ವರ್ಷ ಬದುಕ್ಬೋದು, ಒಂದು ವೇಳೆ ಆಪ್ರೇಷನ್ ಮಾಡಿಸ್ಕೊಳ್ಳಿಲ್ಲ ಅಂದರೆ 1 ವರ್ಷ. ಈಗ ನೀನೇ ನಿರ್ಧಾರ ಮಾಡು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು. ಕಷ್ಟನೋ ಸುಖನೋ ನೀನು ಬೆಸ್ಟು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೇರ್ಕೋ ಅಂತ ತಮ್ಮನಿಗೆ ಸಜೆಷನ್ ಮಾಡ್ತಿದ್ದಾರೆ. ಆಪ್ರೇಷನ್ ಯಾವತ್ತಂತ ತಿಳಿಸು, ನಾವು ಬರ್ತೀವಿ, ಅಷ್ಟು ನೆರವಾಗದಿದ್ದರೆ ಹೇಗೆ ಅಲ್ವಾ ಅಂತ ಹೇಳಿ ಹೊರಡ್ತಾರೆ. ನಾನು ಹೋಗಿ ಅವರನ್ನು ಆಸ್ಪತ್ರೆಯ ಬಾಗಿಲುವರೆಗೂ ಬಿಟ್ಬಿಟ್ಟು ಬರ್ತೀನಿ. ತಾಯಿ ಇಲ್ಲಿ ರಮಾನಂದನ ಕೇಳ್ತಾ ಇದ್ದಾರೆ, ನೀನು ಅದು ಯಾವುದೋ ಲೋನ್ಗೆ ಅಪ್ಲೈ ಮಾಡಿದ್ಯಂತಲ್ಲ, ಏನಾಯಿತು, ಏನಾದರೂ ಗೊತ್ತಾಯ್ತಾ ನಿನಗೆ ಅಂತ ಕೇಳ್ತಿದ್ದಾರೆ. ಅದೆಲ್ಲ ಅಷ್ಟು ಬೇಗ ಸಿಗೋದಿಲ್ಲಮ್ಮ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾನೆ. ಇವರಿಗೆ ದುಡ್ಡು ಕೊಡಬೇಕು ಅನ್ನೋ ಆಸಕ್ತಿ ಇಲ್ಲ ಅನ್ನೋ ವಿಷಯ ಅರ್ಥ ಆಗುತ್ತೆ. ಒಬ್ಬರೊಬ್ಬರು ಒಂದೊಂದು ಪ್ರಾಬ್ಲಮ್ಸನ್ನು ಹೇಳ್ತಾ ತಪ್ಪಿಸ್ಕೊಳ್ತಾ ಇರೋದನ್ನು ನೋಡಿ ತಾಯಿಗೆ ತುಂಬ ನೋವಾಗುತ್ತೆ. ಏನು ಮಾಡೋದು, ನನ್ನ ಗಂಡನ ಹೆಂಗೆ ಉಳಿಸ್ಕೊಳ್ಳೋದು ನಾನು ಅನ್ನುವಂಥ ಯೋಚನೆಯಲ್ಲೇ ಆಕೆಗೆ ರಾತ್ರಿಯೆಲ್ಲ ನಿದ್ದೆ ಬರೋದಿಲ್ಲ. ಗಂಡ ಕೇಳ್ತಿದ್ದಾನೆ, ನಾಗು ಯಾಕೆ ನಿದ್ದೆ ಬರ್ತಿಲ್ವಾ, ಮಲ್ಕೋ ಅಂತ ಹೇಳಿದಾಗ, ಇಲ್ಲ ಹಾಗೇನಿಲ್ಲ, ನೀವು ಮಲ್ಕೊಳ್ಳಿ, ನಾನು ಆಮೇಲೆ ಮಲಗ್ತೀನಿ ಅಂತ ಹೇಳ್ತಿದ್ದಾರೆ. ಸಂಜೆ ಹೈದರಾಬಾದಿನಿಂದ ಅಣ್ಣ ಬರ್ತಾರೆ. ಬಂದು ನೋಡಿದ ತಕ್ಷಣ ಅವ್ರಿಗೆ ಆಶ್ಚರ್ಯ, ಏನಯ್ಯ ಚೆನ್ನಾಗೇ ಇದೆಯಾ, ಆರಾಮಾಗೇ ಕೂತ್ಕೊಂಡಿದೆಯಾ, ನಾನು ಏನಾಗ್ಬಿಡ್ತೋ ಅಂತ ಹೆದರ್ಕೊಂಡ್ಬಿಟ್ಟೆ ಅಂತ ಮಾತಾಡಿಸ್ತಾ ಇದ್ದಾರೆ. ನೋಡು, ಈ ಡಾಕ್ಟರ್ಸ್ ಮಾತನ್ನು ನೀನು ನಂಬೇಡ, ಅವರು ಏನೆಲ್ಲ ಮಿಷಿನ್ಸ್ ತರಿಸಿರ್ತಾರಲ್ವ ಅದರ ಹಣವನ್ನು ನಮ್ಮಿಂದನೇ ಕಿತ್ಕೊಳ್ಳೋದವರು. ಈ ರೀತಿಯಾಗಿ ಮಂಚದ ಪಕ್ಕದಲ್ಲಿ ನಿಂತ್ಕೊಂಡು ಡಾಕ್ಟರ್ಸನ್ನು ಬೈತಾ ಇದ್ದಾರೆ ಇವರು. ಆ್ಯಂಜಿಯೋಗ್ರಫಿ ಮಾಡಿದಂಥ ಫಿಲಿಮನ್ನು ಇಟ್ಕೊಂಡು ಬೇರೆ ಯಾರಿಗಾದರೂ ತೋರಿಸು, ನಂತರ ಒಂದು ನಿರ್ಧಾರಕ್ಕೆ ಬಾ ಅಂತ ಒಂದು ರೀತಿಯ ಸಲಹೆಯನ್ನು ನೀಡ್ತಾರೆ. ನಾನು ಗಾಬರಿಯಾಗಿ ಬಂದೆ, ನೀನು ನೋಡಿದ್ರೆ ಗುಂಡು ಕಲ್ಲಿನಾಗೆ ಆರಾಮಾಗಿದೆಯಾ ಅಂಥೇಳಿ ನಗ್ತಾರೆ. ನೋಡಯ್ಯ, ನಾನು ಫ್ಲೈಟಲ್ಲಿ ಬರೋದು ಕಷ್ಟ ಆಗಲಿಲ್ಲ, ಅಲ್ಲಿಂದ ಇಲ್ಲಿಗೆ ಆಟೋದಲ್ಲಿ ಬಂದಲ್ಲ, ಅದೇ ಒಂದು ದೊಡ್ಡ ಕಷ್ಟ ಆಯಿತು, ಒಂದು ಟ್ಯಾಕ್ಸಿನೂ ಸಿಗಲಿಲ್ಲ ಅಂತ ಗೊಣಗ್ತಾರೆ. ನನಗೆ ಬಳ್ಳಾರಿಯಲ್ಲಿ ಒಂದಿಷ್ಟು ಕೆಲಸ ಇದೆ, ಅಲ್ಲಿಗೆ ಹೋಗಿ 1-2 ದಿನಗಳಲ್ಲಿ ಮತ್ತೆ ಬರ್ತೀನಿ, ಅಷ್ಟರಲ್ಲಿ ಅದೇನು ಮಾಡ್ತಿರೋ ನೋಡಿ ಅಂತ ಹೇಳಿ ಅವರಲ್ಲಿಂದ ಹೊರಡ್ತಾರೆ. ಮತ್ತೆ ಆ ದಿನ ರಾತ್ರಿ ನಾಗು ಅಂತ ಕೂಗ್ತಾರೆ. ಏನಾಯಿತು ಅಂತ ಕೇಳ್ತಾಳೆ. ನೀನು ಬಾಯ್ಬಿಟ್ಟು ಏನೂ ಹೇಳ್ತಿಲ್ಲ, ಆದರೆ ನನಗೆಲ್ಲ ಅರ್ಥ ಆಗ್ತಿದೆ, ಊರಿಗೆ ಹೋಗ್ಬಿಡೋಣ ನಡಿ ಅಂತ ಹೇಳ್ತಾರೆ. ಬೇರೆ ದಾರಿನೇ ಇಲ್ಲ ಅಂತ ಒಬ್ರಿಗೊಬ್ರು ಮಾತಾಡ್ಕೊಳ್ತಿದ್ದಾರೆ. ಒಂದು ಅರ್ಥದಲ್ಲಿ ನಮಗೆ ಬೇಕಾದವರೆಲ್ಲ ಕೈ ಬಿಟ್ಟರು, ಇನ್ನು ನಮ್ಮ ಕೈಯಲ್ಲಿ ಹಣ ಅನ್ನೋದೇ ಇಲ್ಲ, ಇರೋ ಸ್ವಲ್ಪ ಹಣವನ್ನು ವಾರ್ಡ್ ಬಾಯ್ಗೆ ಕೊಟ್ಟು ಊರಿಗೆ ಹೋಗೋದೇ ಬೆಸ್ಟು ಅಂತ ಹೇಳ್ತಿದ್ದಾರೆ. ಇದೊಂದು ರಾತ್ರಿ ಇಲ್ಲೇ ಉಳಿದು ಮೊದಲು ನಾವು ಬೆಳಗ್ಗೆ ಊರಿಗೆ ಹೋಗೋಣ ಅಂತ ಇಬ್ಬರು ಮಾತಾಡ್ಕೊಳ್ತಾರೆ. ಬೆಳಗ್ಗೆ ಆಗುತ್ತೆ. ನಾನು ಬಟ್ಟೆಗಳೆಲ್ಲ ಮಡಚಿಟ್ಕೊಂಡು ರೆಡಿ ಆಗ್ತಿದ್ದೆ. ಅಷ್ಟರೊಳಗೆ ಅಟೆಂಡರ್ ಬಂದು, ಅಮ್ಮ ಫೋನ್ ಬಂದಿದೆ ಅಂತ ಹೇಳ್ತಾನೆ. ಇನ್ಯಾವ ಸಂಬಂಧಿಕರು, ಇನ್ಯಾರೂ ಇಲ್ವಲ್ಲ, ಯಾರ್ದು ಫೋನು ಅಂತ ಯೋಚನೆ ಮಾಡ್ತಾ ಫೋನ್ ಹತ್ರ ಹೋಗಿ ಫೋನ್ ಎತ್ಕೊಂಡೆ. ಊರಿನಿಂದ ರಾಘಣ್ಣ ಮಾತಾಡ್ತಾ ಇದ್ದಿದ್ದು. ರಾಘಣ್ಣ, ಹಣದ ವ್ಯವಸ್ಥೆ ಏನೂ ಆಗಲಿಲ್ಲ, ಅವರನ್ನು ಕರ್ಕೊಂಡು ನಾನು ಊರಿಗೆ ವಾಪಸ್ ಬರ್ತಾಯಿದ್ದೀನಿ ಅಂತ ಒಂದೇ ಸಮ ಅಳೋದಕ್ಕೆ ಶುರು ಮಾಡ್ತಾರೆ. ಚೇ ಆಗ ಮಾತಾಡಬೇಡಿ, ನಾನು ಹಣದ ವ್ಯವಸ್ಥೆ ಮಾಡಿದ್ದೇನೆ, ಹಣವನ್ನು ತಗೊಂಡು ಬರ್ತಾ ಇದ್ದೀನಿ ಅಂತ ರಾಘಣ್ಣ ಹೇಳ್ತಾನೆ. ಆ ಮಾತನ್ನು ಕೇಳಿ ನನ್ನ ಕಿವಿ ನನಗೆ ನಂಬಕ್ಕಾಗಲಿಲ್ಲ ಅಂತ ಆಕೆ ತುಂಬ ಖುಷಿ ಪಡ್ತಾಳೆ. ಮಾನವನ ಬದುಕಿನಲ್ಲಿ ಸಂಬಂಧಗಳು ತನ್ನದೇ ಆದಂತಹ ಒಳ್ಳೆಯ ಮತ್ತು ಕೆಟ್ಟ ಲಕ್ಷಣಗಳನ್ನು ಹೊಂದಿದೆ. ಕೆಲವು ರಕ್ತ ಸಂಬಂಧಕ್ಕಿಂತ ಸ್ನೇಹ ಸಂಬಂಧ ಶ್ರೇಷ್ಠ ಅನ್ನುವ ಭಾವನೆ ಇದು ಪುರಾಣ, ಇತಿಹಾಸ, ಸಮಕಾಲೀನ ಜನಸಾಮಾನ್ಯರ ದೈನಂದಿನ ಜೀವನದಲ್ಲಿ ಕಾಣುವಂಥ ಕೆಲವು ಸಂದರ್ಭಗಳು
ಈ ಒಂದು ಕಥೆಯಲ್ಲಿ ಸಿಗುತ್ತೆ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಇರುವಂತಹ ಒಂದು ಮಾನವೀಯ ಸಂಬಂಧಗಳನ್ನು ಈಗ ನಾವಿಲ್ಲಿ ನೋಡಿದ್ದೀವಿ ಅಲ್ವಾ. ಇದಿಷ್ಟು ಪಠ್ಯದ ಸಾರಾಂಶ ಆಗಿದೆ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.